ನಿಮ್ಮವ್ವ ಕೊಟ್ಟಿದ್ರಾ? ಯಾರು ಕೊಟ್ಟಿದ್ರು ನನಗೆ ಬಾಡಿಗೆ? ಯಾರೋ ಕೊಟ್ಟಿದ್ರು ನಿಮಗೆ? ನನ್ನ ಮಕ್ಕಳ ಏನು ಅನ್ಕೊಂಡಿದ್ರು ನೀವು ಅಂತ? ನೀವು ಆಮೇಲೆ ನೆನ್ನೆ ಸಾಲ್ವ್ ಆಗುತ್ತೆ ಅಂತ ಕಳಿಸ್ಬಿಟ್ಟು ಇವತ್ತು ನೋಡಿದ್ರೆ ಏನು ಹೇಳೋರು ಗೊತ್ತಾ? 2,000 ಪೇಜ್ ಕುಡಿದು ಸರಿ ಬರಕ್ಕೆ ಸಾಕ್ಷಿ ಹೇಳಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ ಅವರು. ಅಲ್ಲಿ ಯಾರು ನೋಡಿದ್ರು ಅವರೇ ಪ್ರತ್ಯಕ್ಷ ಕರಿ ಪ್ರಕಾಶ್ ಅವ್ರನ್ನ ಬನ್ನಿ ಮಹೇಶ್ ಬನ್ನಿ. ಆ್ಯಂಡ್ ನಾನು ಇನ್ನೊಂದು ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ, ವೆಪನ್ ನೋಡಿದವರು ಕರೆಸ್ತಾ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಒಂದು ಇನ್ನೊಂದ್ಸಲ ನಾನು ತೇಜವಾದ ಹೇಳಿದ್ರೆ ನಿಮ್ ವೈಯಕ್ತಿಕವಾಗಿ ಇಳಿತೀನಿ ಸರ್. ನಾನು ಯಾರ ಜೊತೆನಾರು ಹೋಗ್ತೀನಿ. ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್. ಹೌದಲ್ವಾ ಸರ್? ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್. ಇದು ಕನ್ನಡ ಚಿತ್ರರಂಗ ನಡೀತಾರ ಮಾಫಿಯಾ ನಿಲ್ಬೇಕು. ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್. ನಂಗೆ ಹೆಚ್ಚು ಕಡಿಮೆ ಯಾರೇ ನೀವು ಕಾರಣ ಆಗ್ತೀರಿ ಸರ್. ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್. ಇಲ್ಲ ಅಂತ ಹೇಳಿದ್ರೆ ಏನು ಸರ್? ಸರಿ, ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ. 22 ಜುಲೈ 4 ಗಂಟೆಗೆ ಊಟಕ್ಕೆ ಅಂತ ಹೋದ ಸಮಯದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನ ಕಾರ್ ಹತ್ರ ರೌಂಡಪ್ ಮಾಡ್ಕೊಂಡಿದ್ದು ನಿಜ. ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು. ಅಲ್ಲಿಂದ ಒಂದು 50 ಹೆಜ್ಜೆ ದೂರ ಕಾಡಾಗಿರೋದ್ರಿಂದ ಅಲ್ಲಿ ಎಲ್ಲ ಕಡೆ ಇದಿತ್ತು, ಗಿಡಗಳಿದ್ದು. ಅಲ್ಲಿ ವೆಪನ್ಸ್ ಜೊತೆಗೆ ವೆಪನ್ಸ್ ಅಂತೀನಿ, ಡ್ರಿಂಕ್ಸು ಮತ್ತೆ ದೇವಸ್ಥಾನದಿಂದ 50 ಹೆಜ್ಜೆ ದೂರದಲ್ಲಿ, ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಗಿಡಗಳ ಹಿಂಭಾಗ 50 ಹೆಜ್ಜೆ ದೂರದಲ್ಲಿ ಎಂಡ ಎಲ್ಲ ಇದು ಹಾಕೊಂಡು ಕೂತಿರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಬಲವಂತವಾಗಿ ಕರ್ಕೋರು. ಸರ್ ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ. ದೊಡ್ಡ ಹ್ಯಾಂಡು ಅಂದರೆ ಕೈ ಒಂದು 50 ಅಡಿ ಆಯ್ತಾ 70 ಅಡಿ ಆಯ್ತಾ ನಾನು ಕೇಳಿದೆ. ಇಲ್ಲ ಸರ್ ನೀವು ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಬನ್ನಿ ಅಂತ ಹೋಗಿ ಕೂತ್ಕೊಂಡೆ. ನಮಗೆ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜಲ್ಲಿದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀವಿ ಸರ್. ಅದಕ್ಕೆ ನಮ್ಗೆ ಉರಿತಾ ಇದೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್. ನೀವು ಇನ್ನೊಂದ್ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಮಗ ತಪ್ಪು ಮಾಡ್ರೆ ಅಪ್ಪನ ಕರೆದು ಹೋಗ್ಯಲ್ವಾ ಸರ್? ನೀವು ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್? ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವಾ ಸರ್? ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು. ಎಲ್ರಿಗೂ ನಮಸ್ಕಾರ, ನನ್ನ ಫ್ಯಾನ್ ಪೇಜ್ ಅವ್ರು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ಯಾರನ್ನೂ ಟಚ್ ಮಾಡಬಾರ್ದು. ಮಿಕ್ಕಿದ ಯಾವ ಅಯೋಗ್ಯರು ಅವ್ರು ಏನ್ ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು. ಆ ಅಯೋಗ್ಯರು ಒಳಗೋಯ್ತಾರೆ ಅಂತ ಆಗೋಗಲ್ವಾ ಸರ್? ಬಾಯಿಗೇನು ಸಿಗಾಕೊಂಡಿದ್ದೀರಾ ಸರ್ ನೀವು? ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ ಸರ್? ಹೇಳ್ತಾ ಇದ್ದೀನಿ ಸರ್, ನಾನು ಪದೇ ಕಣಕ್ಪಾರ್ ಸರ್. ಇವತ್ತು ಥ್ರೆಟ್ನಿಂಗ್ ತನಕ ನೆನ್ನೆ ರಾತ್ರಿ ಯಾರೋ ನಮ್ಮನೆ ಹತ್ರ ಮತ್ತೆ ಹೋಗಿ ಅದ್ಯಾರೋ ಹುಡ್ಕೊಂಡು ಹೋಗ್ರಂತ. ಇವ್ರಿಗೆಲ್ಲ ಏನ್ ಕೆಲಸ ಸರ್? ಈ ನೆನ್ನೆ ತನಕನೂ ಆಗ್ತಿಲ್ಲ. ನೀವು ಹೇಳೋದು ಕೋಪ. ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಯಾವತ್ತಾರು ಇಷ್ಟು ಕೋಪದಲ್ಲಿ ಮಾಧ್ಯಮದ ಹತ್ರ ಮಾತಾಡಿ ನೋಡಿದ್ರಿ ಸರ್? ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬಾರ ಸರ್. ಈ ಕೋಪ ಅಸಮಾಧಾನದಲ್ಲಿ ಅದು ಮಾತಾಡಿರ್ತೀನಿ. ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೀನಿ. ಟುಡೇ ವಾಟ್ ಐಮ್ ಬಿಕಾಸ್ ಆಫ್ ಯು ಪೀಪಲ್. ಅಟ್ ದ ಸೇಮ್ ಟೈಮ್ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಮಾತಾಡೋದಕ್ಕೆ ಇಲ್ಲೇ ಕ್ಷಮೆ ಕೇಳ್ತೀನಿ. ಸಿಂಗಲ್ ಆಗಿ ಕರ್ಬಿಟ್ಟು ಸರ್, ಸಾರಿ ಬ್ರದರು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಲ್ಲ. ನಿಮಗೆ ಎಲ್ಲಿ ಬೇಜಾರಾಗಿದೆ ಇಲ್ಲೇ ಕ್ಷಮೆ ಕೇಳ್ತೀನಿ. ಕರ್ಕೊಂಡು ಹೋದ್ರು, ಕೂಡಿಸ್ಕೊಂಡ್ರು ಸರ್. ನಿಮಿಷ ಕರ್ಕೊಂಡು ಹೋದ ತಕ್ಷಣ ಕೂಡಿಸ್ಕೊಂಡ್ರು. ಕೂತ್ಕೊಳ್ಳಪ್ಪ, ಯಾರು ಇವರೆಲ್ಲ ಯಾಕೆ ಮಾತಾಡ್ತಾನಂತೆ? ಹಾಂ ನಮಸ್ತೆ ಹೇಳಿ ಮೇಡಮ್. ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ. ನಿಮ್ಮ ಹೆಸರು ಅಂತ ಹೇಳಿದೆ. ಒಂದೇ ಯಾರೋ ಅಂತ ಕೇಳ್ತಾ ಗೂಗಲ್ ನೋಡು ಗೊತ್ತಾಯ್ತು ಕೂತ್ಕೊಳ್ಳಲ್ಲ ಅಂದರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದ್ರೆ ಅವ್ರು ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡಬೇಕಲ್ಲ ಸರ್, ಅದೇ. ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರ್. ಏನು ಮಾತಾಡಿದೆ ಸರ್? ಏನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್? ಯಾವ ಬಾಸು ಸರ್ ಅಂತ ಕೇಳಿದೆ. ಬಾಸ್ ಗೊತ್ತಿಲ್ವಾ ನಿಂಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟು, ಲಾಸ್ಟ್ ಇಯರ್ ದಯಮಾಡಿ ಫುಲ್ಲು ಚಾನಲ್ದು ಅಷ್ಟು ಫುಲ್ ವಿಡಿಯೋ ನೋಡಿ ಸರ್. ಮುಚ್ಕೊಂಡು ಕೇಳಲ್ಲ, ನಾನೇನು ಹೇಳ್ತೀವಿ ಕೇಳ. ಈ ಟೋನ್ಗಳಲ್ಲಿ ಶುರುವಾಯಿತು. ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ ಫುಲ್ ಸೆಂಟೆನ್ಸನ್ನ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಒಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ. ಏನು ಒಡೆದೋಡ್ಸೋದು ಇಲ್ಲಿ ತಂಗ ಬತ್ತು. ಅಷ್ಟೊತ್ತಿಗೆ ಒಬ್ಬ ವೆಪನ್ ತಂದು ಕೊಟ್ಟ. ಒಂದು ತೊಗೊಂಬಂದಿಟ್ರು. ನನಗೆ ವಾತಾವರಣ ಹದ ತಪ್ತಾ ಇದೆ, ಹಿಡಿತ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜ್ಗೆ ಬಂದಿದ್ದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅನ್ಕೊಂಡೆ ಇಲ್ಲೇನೋ ಎಡವಟ್ಟಾಯ್ತದೆ ಅನ್ಕೊಂಡು, ಸರ್ ದಯವಿಟ್ಟು ಯಾರು ಮಾತಾಡಬೇಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಅಲ್ಲಿದ್ದವ್ರಿಗೆ. ಸರ್ ಯಾರು ಮಾತಾಡಬೇಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನು ಹಾಕಿದ್ದೀನಿ ಗೊತ್ತಾ ಸರ್? ತುಗ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣಾರಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟಭಯಂಕರರು, ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ರೆಸ್ಪೆಕ್ಟ್ ದಟ್ ಐ ಆಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ದೆ. ಹಂಗೆ ಹೇಳಿದ್ಮೇಲೆ ಆಯಿತು ಒಂದು ಸಲ ಚುಚ್ಬಿಟ್ರೆ ಏನೋ ಮಾಡ್ತಿಲ್ಲ ನೀನು ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು. ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸ ಆಗಿಲ್ಲ. ಒಂದು ಈ ಜೊತೆಗೆ ಇನ್ನೊಂದೇನು ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ. ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಕ್ಷೀರ ಬಗ್ಗೆ, ಅನ್ನ ಬಗ್ಗೆ, ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀರಾ. ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು. ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನು ಅಂದರೆ 1,000 ರೂಪಾಯಿ ಕೊಟ್ಟು 3 ಫ್ರೀ ಊಟ ಕೊಡಬೇಕು, ಫೋನ್ ಕಿಟ್ ಪಡಿಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನ ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ಥರ ಅವ್ರಿಗೇನೋ ಯಾರಿಗೂ ಇಲ್ದಿರೋಷ್ಟು ಫ್ಯಾನ್ಸ್ ಅವರುತ್ತೆ, ಲಕ್ಷನೋ ಕೋಟಿನೋ ಅವರುತ್ತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದರೆ
ಅವ್ರು ಭಾರತದ ಆಸ್ತಿ ಆಗಲ್ವಾ? ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವಾ ನಮ್ದು? ಇಸ್ರೇಲ್ ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತೆ. GDP ಜಾಸ್ತಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಸಿದ್ದರಾಮಣ್ಣ ಮತ್ತೆ DK ಶಿವಕುಮಾರ್ ಅವ್ರು ಸೇರ್ಕೊಂಡು ಸರ್ ಒಂದ್ ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಸರ್. ನಾನು ಅದು ಹೇಳಾಗಿದೆ ಸರ್. ಸರ್ ನಾನು ಹಳೆ ಕತೆ ಹೇಳ್ತಾ ಇಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ ಸರ್, ಸುಮ್ಮನಿರಿ ಸರ್. ಸರ್ ಅದು ಹೇಳ್ದಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ ಸರ್, ಕಾಪಿ ಸರ್ ಹೇಳ್ದಲ್ಲ ಸರ್. ನೀವು ಕೇಳಿಸ್ಕೊಳ್ಳ ಬಿಟ್ಬಿಡಿ ಸರ್, ನೀವು ಹಾಕ್ಬೇಡಿ ಸರ್, ದಯವಿಟ್ಟು ಬಿಡಿ ಸರ್. ಸರ್ ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್. ಸರ್ ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್. ಏನ್ ಹೇಳ್ತಾರೆ? ಹಾಕ್ಬೇಡಿ ಸರ್ ಅಂತ ಕೇಳ್ಕೊಳ್ಳಿ. ನೀವು ಅಷ್ಟೇ ಹಾಕ್ಬೇಡಿ ಸರ್. ನಂದು ಹಾಕ್ಬೇಡಿ ಸರ್. ಸುಮ್ನಿರಿ ಸರ್, ಹಾಕ್ಬೇಡಿ ಸರ್. ಸರ್ ವೆಪನ್ ಬಂದು ನಮಗೆ ಸುಮ್ನಿರಿ ಸರ್. ಸರ್ ಸುಮ್ನಿರಿ ಸರ್. ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಏನ್ ಹೇಳ್ಬೇಕು ಹೇಳ್ತೀನಿ ಸರ್. ಇಲ್ಲ ಅಂದ್ರೆ ಬಿಟ್ಬಿಡಿ ಸರ್, ನೀವು ಹಾಕ್ಬೇಡಿ. ನಿಮಗೆ ಬೆದರಿಕೆ ಆಗದೆ ವ್ಯಕ್ತಿಯ ಹೆಸರೊಂದು ಹೇಳ್ಬಿಡಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ರು, ಜೈಲರ್ ಇದ್ರಂತೆ. ಸೊ ಇದನ್ನ ಇದು ಯಾವ್ದು ಆ ಸ್ಟೇಷನ್ ಯಾವ್ದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ. ಇಬ್ರದ್ದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರೆ ನಾನೇನಾರು ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ, ಯಾವ್ದು ಏನಾಗುತ್ತೆ, ಆ ಬೇಲಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನಿನ್ನೆಯಿಂದ ನನ್ನ ವಿರುದ್ಧನೇ ತಿಳಿಸಿ 2000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸನಲ್ ಆಗಿರುವಂಥ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ವು, ಈಗ ವೆಪನ್ ತೋರಿಸೋಕೆ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳ್ಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್. ಆ ಪದಗಳು ಬರುತ್ತೆ. ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಯ್ತು, ಒಂದಕ್ಕೊಂದು ಇಂಟರ್ಲಿಕೇಟ್ ಸರ್. ಬೇಕರಿ ರಘು 2 ವೆಪನ್ ಬಂದು ಸರ್. ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ? ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್ದು. ಅಲ್ಲಿ ಸುನಿಲ್ ಶೆಟ್ಟಿ ವಿಲನ್ನು ಹಿಂಗೊಂದು ಚಾಕು ತೆಗೆದು ಹಿಂಗೆ ಅಮುಕ್ ಚುಂಕ್ ಉದ್ದ ಬರ್ತದೆ. ಅದು ಒಳಗೆಲ್ಲ ಮುಳ್ಳು ಚುಂಕ್ ನಿಂಗೆ ಚುಚ್ಚುರೆ ಕರುಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನೂ ಏನಾದ್ರು ಚುಚ್ಚಿಬಿಟ್ರು 2ನೇ ರೇಣುಕಾ ಸ್ವಾಮಿ ನಾನಾಗೋದನೋ ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು. ಇದು ಅಣ್ಣಂಗೆ ಅರ್ಥ ಆಯ್ತಿಲ್ಲ, ಸಾರ್ಗೆ ಅರ್ಥ ಆಯ್ತಿಲ್ಲ. ಅವ್ರಿಗೆ ಪ್ರಥಮ ಏನೇನೋ ಹೇಳ್ತಾರೆ, ನೋವಲ್ಲಿ ಬರ್ತದೆ ಹತ್ತು ಮಾತು. ಅಣ್ಣಂಗೆ ಅರ್ಥ ಆಯ್ತಿಲ್ಲ, ನಾನು ಹೆಂಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಲಿ? ನಾನು ಹೋದ್ಮೇಲೆ ಕರ್ಸ್ಕೊಂಡು ಅಣ್ಣಂಗೆ ಕೂಡಿಸಿ ಹೇಳ್ತೀನಿ, ಅಣ್ಣ ಹಿಂಗೆ ಆಗೋಗದೆ ಅಣ್ಣ ನಾನು ಯಾವತ್ತೂ ನಿಮಗೆ ವೈಯಕ್ತಿಕವಾಗಿ ಹೇಳಿಲ್ಲ. ಆಯ್ತು ಬಿಡೋಣ, ತಪ್ಪಾಗೋಯ್ತು ಬಿಡೋಣ, ನಿಮ್ಗೆ ಸವಾಸಕ್ಕೆ ಬಂದರೆ ಅಣ್ಣ ನಮಸ್ಕಾರ ಮಾಡ್ತೀನಿ, ಹೋಗ್ಲಿ ಬಿಡೋಣ, ಆಯ್ತು ಇದೆಲ್ಲ ಆಗೈತೆ. ಇನ್ನೊಂದು ಮಾತು, ನಿನ್ನೆ ರಮ್ಯಾ ಮೇಡಮ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲರೂ ಅವ್ರೊಂದು ಪ್ರಶ್ನೆ ಕೇಳ್ತಾರೆ. ಬೇರೆ ಸಮಯದಲ್ಲಿ ರಮ್ಯಾ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಈ ಸಮಯದಲ್ಲಿ ಮಾತ್ರ ಕನ್ನಡ ಸುಲಲಿತವಾಗಿ ಮಾತಾಡ್ತಾರೆ ಹೇಗೆ ಅಂತ. ಸರ್ ಒಂದು ಕೇಳಿಸ್ಕೊಳ್ಳಿ, ಇವರೆಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್. ಅವ್ರಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಏನು ಅರ್ಥ ಆಯ್ತು? ನಿಮ್ಗೆ ಆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಕಂಡ್ರು ಅವರು ಕನ್ನಡದಲ್ಲಿ ಹೇಳಿರೋದು. ಇದೆಲ್ಲದ್ರ ಜೊತೆಗೆ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ. ಎಲ್ಲ ಕರೆಸಿದ್ದು ಪ್ರೋಗ್ರಾಮ್ ಮಹೇಶ್ ಅವರು ಆ್ಯಂಡ್ ಪ್ರತ್ಯಕ್ಷದರ್ಶಿ ಇವರು. ಒಂದು ಮಾತು ಕೇಳ್ತೀನಿ, ನಾನು ನಿಮ್ಮ ಎಲ್ಲ ಪ್ರಶ್ನೆಗೂ ಒಂದೊಂದೇ ಸೆಂಟೆನ್ಸಲ್ಲಿ ಕ್ಲಿಯರ್ ಮಾಡ್ತೀನಿ. ಮಹೇಶ್, ನೀವು ಪೂಜೆಗೆ ಕರೆದಿದ್ದು ನಿಜಾನ ಮಹೇಶ್? ನಿಜ. ಅಲ್ಲಿ ಬಂದಾಗ ಪೂಜೆ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಕಾರ್ ಹತ್ತೋದಾಗ ಬಲವಂತವಾಗಿ ಕರ್ಕೊಂಡೋದ್ರೆ ಅಥವಾ ನಾನೇ ಅವ್ರ ಕಡೆಗೆ ಹೋದ? ಬಲವಂತವಾಗಿ ಕರ್ಕೊಂಡೋದ್ರೆ ನಾನೇ ಅವ್ರ ಕಡೆಗೆ ಹೋದ? ಅವ್ರು ಕರೆದಿದ್ದಕ್ಕೆ ಸರ್ ಹೋದ್ರು. ಆಯ್ತು. ಅಲ್ಲಿ ಹೋದಾಗ ಮಾತುಕತೆ ಆಡ್ಬೇಕಾದ್ರೆ ವೆಪನ್ ತೆಗೆದ್ರ ಇಲ್ವಾ? ಅವರು ವೆಪನ್ ತೆಗೆದ್ರ ಇಲ್ವಾ ಅಷ್ಟೇ ಕೇಳ್ತಾರೆ ಜನ. ಅವರು ಈ ತಲೆ ಎಳ್ಳರ್ಸೋದ್ರಲ್ಲಿ ಬಾಯಲ್ಲಿ ಹೇಳಬೇಕು, ಭಗವಂತ ನಾಲ್ಗೆ ಕೊಟ್ಟವನೆ. ಹೌದಾ? ಸರ್ ನಿಮ್ಗೆ ದಾಖಲೆ ಸಿಗ್ತಾ ಸರ್? ಇದಿಷ್ಟೇ ಸಿಂಪಲ್. ಅಲ್ಲಿ ಬುಲೆಟ್ ರಕ್ಷಕ್ ಬುಲೆಟ್ ಇದ್ರು. ಕೇಳಿ ಸರ್, ಪಾತ್ರ ಏನು? ಕೇಳಿ ಸರ್. ನಿಮಗೆ ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ ಸರ್. ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ ಕೇಳಿ. ಅವ್ರ ಪಾತ್ರ ಏನಾಗಿತ್ತು ಅಲ್ಲಿ? ಸರ್ ರಕ್ಷಕ್ ಬಗ್ಗೆ ಹೇಳ್ತೀನಿ ನೋಡಿ. ಅವ್ನು ಬಂದಿರೋದು ನಿಜ, ನಾನು ಅವ್ರ ಜೊತೆಗೆ ಬಂದಿದ್ದು. ನಾನು ಬಂದಿರೋದೇ ರಕ್ಷಕ್ ಪರವಾಗಿ ಅಂತ ಕಳಿ. ನಾನು ಇರೋದು ರಕ್ಷಕ್ ಜೊತೆಗೆ ಇರೋದು, ಅವ್ರ ಜೊತೆಗೆ ಯಾವಾಗೂ ಇದ್ದೇ ಇರ್ತೀನಿ. ಅವನು ಯಾವುದೇ ಕಾರಣಕ್ಕೂ ಸುಪಾರಿನೂ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಅವ್ನು ಬಂದಿರೋದು ಸತ್ಯ. ಆ ಸ್ಪಾಟ್ ಅಲ್ಲಿ ಏನ್ ನಡೆದಿದ್ಯೋ, ಡ್ರ್ಯಾಗನ್ ತೆಗ್ದಾಗಂತೂ ನಾವ್ ಇರಲಿಲ್ಲ, ಪಕ್ಕದಲ್ಲಿ 10 ಅಡಿ ಡಿಫ್ರೆನ್ಸ್ ಅಲ್ಲಿ ನಾನಿದ್ದೆ. ರಕ್ಷಕ್ ಇದ್ರು, ರಕ್ಷಕ್ 100% ಇದ್ರು. ಅವನು ಹೇಳ್ತಾ ಇದ್ದಾನೆ. ಒಂದು ನಿಮಿಷ, ಅವರು ನಿಮ್ ಪಾತ್ರ ಕೇಳ್ತಾ ಇಲ್ಲ. ವೆಪನ್ ತೆಗೆದಾಗ ರೌಡಿಗಳ ಜೊತೆ ರಕ್ಷಕ ಕೂತಿದ್ರು. ಅದನ್ನ ಅವ್ರು ಒಪ್ಕೊಳಕ್ಕೂ ರೆಡಿ ಇದ್ದಾರೆ. ಅವ್ನು ಇನ್ನು 22 ವರ್ಷ 23 ವರ್ಷದ ಹುಡುಗ. ಅವನು ಭಯ ಬಿತ್ತನಾಗವನೆ. ಅಲ್ಲಿ ನಡೆದಿರೋ ಜಾಗದಲ್ಲಿ ಸ್ಪಾಟ್ ಅಲ್ಲಿ ಭಯ ಬಿದ್ದಿದ್ದಾನೆ. ಇದೊಂದು ಇನ್ಸಿಡೆಂಟ್ ಆಗಿದೆ. ಬಟ್ ಪ್ರಥಮ್ ಸರ್ ಅವರು ಸೆಟಲ್ಮೆಂಟ್ ಮಾಡ್ಕೊಂಡು ಇದು ಟೇಬಲ್ ಮೇಲೆ ಮುಗ್ಸೋಣ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಹೇಳಿದ್ರು. ರಕ್ಷಕ್ ಅವ್ರು ಮಾಡಿದ್ರು, ಅಣ್ಣ ತಮ್ಮಂದ್ರ ತರ ಇದ್ರು. ಯಾವುದೇ ವೈಯಕ್ತಿಕವಾಗಿ ಇವ್ರಕ ಗಲಾಟೆಗಳಿಲ್ಲ. ರಕ್ಷಕಕ್ಕಾಗ್ಲಿ ಇವ್ರಕ್ಕಾಗ್ಲಿ ಯಾವುದೇ ತರವಾಗಿ ಇಲ್ಲ. ಇವತ್ತು ಅಣ್ಣ ತಮ್ಮಂದ್ರ ತರನೇ ಮಾತಾಡ್ತಾರೆ. ಸುಪಾರಿ ಕೊಟ್ಟಿರೋದು ಅವೆಲ್ಲ ಸುಳ್ಳು. 2 ಅವರ್ ಮುಂಚೆ ಬಂದಿದ್ದು ನಿಜ, ಕುಂತ್ಕೊಂಡಿದ್ದು ನಿಜ, ಮಾತಾಡಿದ್ದು ನಿಜ. ಅವ್ನು ಇರೋದೇ ಆತರ ವ್ಯಕ್ತಿ. ಆಯ್ತು, ಇಲ್ಲಿ ನಿಲ್ಸಿ. ಲಾಸ್ಟ್ ಸರ್, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, 15 ನಿಮಿಷದಲ್ಲಿ ನಿಮ್ಗೆ ಅದ್ರ ಕಾಪಿ ಸಿಗುತ್ತೆ ಸರ್. ಒಂದು ರಿಕ್ವೆಸ್ಟ್, ಒಂದು ನಿಮಿಷ. ಆ ಘಟನೆ ನಡೆಯುವಾಗ ರಕ್ಷಕ್ ಇವ್ರ ಪರವಾಗಿ ನಿಂತು ಮಾತಾಡಿ ಇಲ್ಲ, ನಿಂತಿಲ್ಲ. ಆ ಘಟನೆ ರಕ್ಷಕ್ ಅವ್ರ ಪಾತ್ರ ಏನಾಗಿತ್ತಲ್ಲಿ? ಎದುರ್ಕೊಂಡ್ಬಿಟ್ಟಿದ್ದಾನೆ ಸರ್, ಭಯ ಬಿದ್ದಿದ್ದಾನೆ ಸರ್. ಅವನು ಭಯ ಬಿದ್ದು ಸೈಡ್ಗೆ ಒಂದಡಿ 2 ಅಡಿ ಪಕ್ಕಕ್ಕೆ ಹೆಜ್ಜೆ ಇದ್ದ ಸರ್. ಅಂತ ಅಂದ್ರೆ ಇದು ನೋಡಿದ್ದ ಅವನು ಯಾರ ವೆಪನ್ ತೆಗೆದಿದ್ದಲ್ವಾ ಸರ್? ಈಗ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನೇ ಒಪ್ಕೊಂತಾನೆ. ಯಾವ್ದು ಸುಳ್ಳು ಹೇಳಲ್ಲ ಸರ್. ನಾವು ಸುಳ್ಳು ಹೇಳಿದ್ರು ಪೊಲೀಸ್ ಅವ್ರು ಬಿಡಲ್ಲ ಸರ್, 100% ಬಿಡಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮ್ಗೆ ಎಲ್ಲರಿಗೂ? ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಮೋದ್ ಅಂತ ಸರ್. ಇಲ್ಲಿಗೆ ಮುಗೀತು. ಲಾಸ್ಟ್ ಒಂದ್ ಮಾತು ಹೇಳ್ತೀನಿ ಸರ್.
ಈ ಒಂದು ಆಕ್ರೋಶದಲ್ಲಿ, ಸತತ ನೋವಿನಲ್ಲಿ, ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದರೆ ಆ ಮಟ್ಟಿಗೆ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್. ಸರ್ ನಿಮಗೆ ಇದು ಹೇಳ್ತಾರೆ ಸರ್, ನಿಮಗೆ ನಮ್ಮ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಸರ್. ರಿಕ್ವೆಸ್ಟ್ ಸರ್ ಅಲ್ಲ, ನಾನು ಏನು ಹೇಳ್ತೇನೆ ಕೇಳಿ. ಪರ್ಸನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ತುಂಬ ಥ್ರೆಟ್ನಿಂಗ್ ಆಗ್ತಾ ಇದೆ ಸರ್. ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತಗೋಬೇಕಾಯ್ತು, ತೊಗೊಂಡಿದ್ವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ, ಯಾಕೆಂದ್ರೆ ಅವರು ಇದು ಹಿಂದೆ ಇದ್ದಾರೆ ಅಂತ ನಮ್ಮ ನಂಬಿಕೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್. ಒಂದು ಉಪವಾಸ ಸತ್ಯಾಗ್ರಹ ಕೂರಕ್ಕೆ SP ಅವರು ಒಪ್ಕೊಂಡಿದ್ದಾರೆ. ಅದು ಇಲ್ಲ ಅಲ್ಲಿ ಕೂತ್ಕೊಡ್ತೀವಿ. ನಾನು ಹೇಳಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ. ಅಲ್ಲ ಸರ್, ನಮ್ಮ ಮನೆಗೆ ಥ್ರೆಟಿಂಗ್ ಬರ್ತಾ ಇದ್ದೇನೆ ಸರ್. ಲಾಸ್ಟ್ ಇನ್ಸ್ಪೆಕ್ಟರ್ ಯಾರು ಜ್ಞಾನಭಾರತಿ ಇನ್ಸ್ಪೆಕ್ಟರ್, ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದ್ರೆ ವೆಪನ್ ತಗ ಬಂದಿದೆ. ಈಗ ನಾನು ನ್ಯಾಯ ತಗೊಂಡೇ ಹೋಗ್ಬೇಕು ಇಲ್ಲಿಂದ. ದೇರ್ ಇಸ್ ನೋ ಅದರ್ ವೇ. ಎರಡನೇದು, ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಇನ್ನೊಂದ್ಸಲ ನನ್ನ ವಿಚಾರಕ್ಕೆ, ಆಮೇಲೆ ಇನ್ನೊಂದು ಕನಿಷ್ಠ ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್. ಡಿಮ್ಯಾಂಡ್ಸ್ ಅಲ್ಲ, ನ್ಯಾಯನ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ಸ್ ಅಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ. ಮೊದಲನೇದೇನೆಂದ್ರೆ, ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು SP ಗೆ, ಯಾಕೆಂದ್ರೆ ಪ್ರಥಮ ಅವ್ರ ವಿಚಾರದಲ್ಲಿ ನಮ್ದಿಲ್ಲ, ನಮ್ಮ ಹುಡುಗರಿಗೆ ಯಾವುದೇ ಇದ್ದ ಕಾರಣಕ್ಕಾಗಿ. ಎರಡನೇದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್. ಯಾವ ಕಲಾವಿದರಿಗೂ ಥ್ರೆಟಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗ್ಬೇಕು. ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಕಟ್ಕೊಂಡು ಹೋಗ್ಬೇಕು. ಯಾರಿಗೂ ಸಮಸ್ಯೆ ಮಾಡಬಾರ್ದು, ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವಿಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು. ಅಲ್ಲಿ ತನಕ ಅಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಮೂರನೇದೇನು ಅಂದ್ರೆ, ಕನಿಷ್ಠ 150 ಈ ತರ ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದಾರಲ್ಲ ಪೇಜಸ್ಗಳು, ಆ ಪೇಜಸ್ಗಳು ಡಿಲೀಟ್ ಆಗಬೇಕು. ಯಾರೋ ಒಬ್ರು ಒಂದು ಎಕ್ಸಾಂಪಲ್, ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವರು ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ, ಇನ್ಯಾರೋ ಒಬ್ಬ ಆಂಕರ್ ಕೇಳಿದ್ರೆ ಅವಳು ಸರಿ ಇಲ್ಲ. ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್. ಆಸ್ಕರ್, ನೊಬೆಲ್, ಮ್ಯಾಕ್ಸಸೆ, ಮತ್ತೆ ಜ್ಞಾನಪೀಠ, ಜೊತೆಗೆ ಇದು ಶೌರ್ಯ ಪ್ರಶಸ್ತಿ, ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಲಿ ಸರ್. ದೊಡ್ಡ ನಟ್ರೆ ನಿಮಗೆ ಸಿಕ್ಲಿ. ಮಿಕ್ತವರೆಲ್ಲ 7 ಕೋಟಿ ಜನ ಕಿತ್ತೋದು ನನ್ನ ಮಕ್ಕಳೇ ಸರ್. ನೀವು ಒಬ್ಬರೇ ಶ್ರೇಷ್ಠ ಸರ್. ಆ ಶ್ರೇಷ್ಠ ಅನ್ನೋ ಬರ್ದಲ್ಲಿ ಬೇರೆಯವ್ರನ್ನ ಕನಿಷ್ಠ ಅನ್ ಮಾಡಕ್ಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್, ಬೇಜಾರು ಮಾಡ್ಕೋತೀವಿ ಸರ್, ನೋಡ್ಕೊಳ್ಳ ಸರ್, ನಿಮ್ಮನ್ನು ನೋಯಿಸ್ತೀವಿ ಸರ್. ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ. ಪಬ್ಲಿಸಿಟಿಗೆ ನನ್ನ ಸಿನಿಮಾ T-ಶರ್ಟ್ ಹಾಕಬತ್ತೀವಿ ಸರ್. ಯಾರೋ ವೆಪನ್ ತಗೊಬಂದು ಪಬ್ಲಿಸಿಟಿ ಮಾಡಿ. ನಿಮ್ಗೆ ಸ್ವಲ್ಪ ಕಲ್ಚರ್ ಇಲ್ಲದೆ ಇದ್ದವ್ರಿಗೆ ಹೇಳಿ ಸರ್, ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್, ಸ್ವಲ್ಪ ಬುದ್ಧಿ ಕಲಿಸಿ ಸರ್. ನೀವಂತೂ ಏನು ಹೇಳೋದು ತಲೆಗೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಾಮೆಲ್ ಕೂತ್ಕೊಂಡಾಗ್ಲೇ ನೋಡಿದೀನಿ ಸರ್. ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ. ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲವಾಗಿ, ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರಾ. ನೀವು ಒಂಥರ ಮಜಾವಾದಿ, ಆರಾಮಾಗಿರ್ತೀರ ಸರ್. ಮಜಾ ತಗೊಂಡು ಆರಾಮಾಗಿರ್ತೀರ. ಬಟ್ ಈ ಸಲ ಇನ್ಮೆಲ್ಲ ನಡೆಯಲ್ಲ ಸರ್. ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗ್ಬೇಕು ಸರ್. ಪ್ರಥಮ ವಿಚಾರಕ್ಕೆ ಬರ್ಬೇಕು ಸರ್. ನನ್ನ ಕಡೆ ನಿಮ್ಮ ಕಡೆ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್. ನನ್ನ ವಿಚಾರದಲ್ಲಾದ್ರೆ ನಾನು ನಿಮ್ಮ ವಿರುದ್ಧ ಕೂತ್ಕೋತೀನಿ. ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಈ ದೃಢವಾದ ನಿರ್ಧಾರ ತಗೊಂಡೆ ಸರ್. ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ. ಇನ್ಮೇಲೆ ಪ್ರಥಮ ನೀವು ಬೆಂಗಳೂರು ಬೇಡ, ವಾಪಸ್ ಊರಿಗೆ ಸರ್. ಊರಿಗೆ ಹೋಯ್ತಾ ಇದ್ದಂತೆ ಬದನೆಕಾಯಿ ತೊಟ್ಟು ಗೊಳಗೊಟ್ಟೆ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್? ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್? ಏನೋ ಕಿತ್ಕೊಳ್ಳೋಕ್ಕಲ್ಲ ವಿಗ್ಗಲ್ ಏನೋ ಕಿತ್ಕೊಳ್ಳೋಕ್ಕಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್. ಸ್ವಲ್ಪ ಇದಿಷ್ಟು ಹೇಳ್ಬೇಕಾಯ್ತು, ಹೇಳಿದೀನಿ ಸರ್. ಬೇರೆಯವ್ರನ್ನ ತೇಜೋವಾದಾಗ ಏನಾರು ಹೋದ್ರೆ ನಾವು ಈಗ ಸರ್ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ವಿ. ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ಇನ್ನೊಂದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಪ್ರೀತಿ ಇದೆ. ಬಾಬಾ ಸರ್ ಎಲ್ಲಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಇದು ಒಂದೇ ಎಸ್ಕಾರ್ಟು ಇದು ಯಾವುದು ಕೊಡಕ್ಕೆ ಹೋಗ್ಬಿಡಿ ಸರ್. ಏನೂ ಆಗಲ್ಲ ಸರ್. ಒಬ್ಬ ಕಲಾವಿದ ಅಷ್ಟೇ ಸರ್, ನಾವೇನು ದೇವರಲ್ಲ. ನಾನು ಹೇಳೋದಷ್ಟೇ, ಕಲಾವಿದರನ್ನ ದೇವ್ರು ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ಕಳ್ಳನ ಮಕ್ಕಳೇ. 2 ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್. ಇದು 2 ದಿನ, ಜಸ್ಟ್ 2 days, ಓನ್ಲಿ 2 days ನೀವು ಇಷ್ಟಪಡೋ ಮುಗಿತೀರಿ ಉಪವಾಸ. ಇವತ್ತಿಂದ ಈಗ ಕ್ಷಣದಿಂದ ಉಪವಾಸ. ಅವ್ರು ಬರೋ ತನಕ ಈಗಲೇ ಸರ್. ಲಾಸ್ಟ್ ನಾನು ಅದನ್ನ ಸೈನ್ ಹಾಕ್ಬಿಟ್ಟು ಕಾಪಿ ತಂದು ಕೊಡ್ತೀನಿ ನಿಮಗೆ. ಅಲ್ಲಿ ಟೈಪಿಂಗ್ ನಡೀತಾ ಇದೆ. ಲಾಸ್ಟ್ ಸರ್, ಒಂದು ಮಾತು, ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ಕರ್ ಸಮಾಧಾನ ಮಾಡಲ್ಲ. ನನ್ನ ಮಾತು ನೋವಿನಿಂದ ಬಂದಿದೆ. ವೆಪನ್ ತನಕ ಅಲ್ಲದೆ ನೆನ್ನೆ ನಮ್ಮ ಮನೆ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ. ಆ ಕೋಪದಲ್ಲಿ ಮಾತಾಡಿರ್ತೀನಿ. ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್. ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್.